Question number 6 to 10 from Teaching Aptitude 26th June afternoon paper. Which of the following is one of the advantages of behavioral objectives that determine teaching and learning in higher education ಅಂತ ಇದೆ. ಸೊ ಈಗ ಅಡ್ವಾಂಟೇಜ್ ಮೆರಿಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಆಫ್ ಬಿಹೇವಿಯರಲ್ ಆಬ್ಜೆಕ್ಟಿವ್ಸ್ ದ ಡಿಟರ್ಮೈನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇನ್ ಹೈಯರ್ ಎಜುಕೇಷನ್ ಅಂತ ಇದ್ದಾರೆ. ದೀಸ್ ಆರ್ ಟೀಚರ್ ಸೆಂಟರ್ಡ್ ಅನ್ನೋದು ಅಡ್ವಾಂಟೇಜ್ ಆಗಲ್ಲ. ಇದು ದಿಸ್ ಇಸ್ ನಾಟ್ an advantage. Okay, this makes learning focused and achievable. This is advantage. This focus too narrowly on minutiae. This is disadvantage. This limit opportunity. This is disadvantage. ನೋಡಿ, ಲಿಮಿಟ್ ಅಂತ ಹೇಳಿದ ತಕ್ಷಣ ಡಿಸ್ಅಡ್ವಾಂಟೇಜ್. ಸೊ ಇಲ್ಲಿ ಅಡ್ವಾಂಟೇಜ್ ಬಗ್ಗೆ ಕೇಳಿರೋದ್ರಿಂದ ಆಪ್ಷನ್ 2 is the answer. Next question number 7. Which of the following is the strategy that support motivation ಅಂತ ಕೇಳಿದ್ದಾರೆ. ಕನೆಕ್ಷನ್ ಅಕ್ರಾಸ್ ದ ಕರಿಕ್ಯುಲಮ್. ಇಟ್ ಇನ್ಕ್ರೀಸಸ್ ಇಂಟ್ರೆಸ್ಟ್ ಅಲ್ವಾ. ಕರಿಕ್ಯುಲಮ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದು ಮೋಟಿವೇಟ್ ಮಾಡ್ಬೋದು. ಅಟ್ರಿಬ್ಯೂಷನ್ ಟು ಇಂಟೆಲೆಕ್ಚುಯಲ್ ರಾದರ್ ದೆನ್ ಎಫರ್ಟ್. ನೋ, ರಾಂಗ್. ವರ್ಕ್ ದಟ್ ಈಸ್ ಟೂ ಮಚ್ ಡಿಫಿಕಲ್ಟ್. ನೋ. ಎಂಫಸಿಸ್ ಆನ್ ಫಿನಿಶಿಂಗ್ ನಾಟ್ ಲರ್ನಿಂಗ್. ನೋ. ನಿಮಗೆ ಯಾವಾಗ ಕೆಲಸನ ಮುಗಿಸ್ಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೋ ಕಲಿಯೋದ್ರ ಬದಲು, ಆವಾಗ ನಿಮಗೆ ಅದು ಮೋಟಿವೇಟ್ ಮಾಡಲ್ಲ. Okay, so answer here is option 1. Next question number 8. Arrange the steps of classroom in action research ಅಂತ ಕೇಳಿದ್ದಾರೆ. ಟೀಚಿಂಗ್ ರಿಲೇಟೆಡ್ ಕ್ವೆಶನ್ ಇದು. ಆಕ್ಷನ್ ರಿಸರ್ಚ್ ಅಲ್ಲಿ ಪ್ಲಾನ್, ಆಕ್ಷನ್, ಅಬ್ಸರ್ವ್, ರಿಫ್ಲೆಕ್ಟ್, ಫಾಲೋ, ಇದು ಸ್ಟೆಪ್ಸ್. ಕಲ್ತ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್. ಆ್ಯಕ್ಷನ್ ರಿಸರ್ಚ್ ಅಂದರೆ ಏನು ಅಂತ ಗೊತ್ತಿರಬೇಕು. ಜೊತೆಗೆ ಆ್ಯಕ್ಷನ್ ರಿಸರ್ಚ್, ಅಪ್ಲೈಡ್ ರಿಸರ್ಚ್. ನೋಡಿ, ಆ್ಯಕ್ಷನ್ ರಿಸರ್ಚ್ ವರ್ಸಸ್ ಅಪ್ಲೈಡ್ ರಿಸರ್ಚ್ ಬಗ್ಗೆ ನಿಮಗೆ ರಿಸರ್ಚ್ ಮೆಥಡಾಲಜಿನಲ್ಲಿ ಕ್ವಶನ್ ಕೇಳ್ತಾರೆ. ಓಕೆ, ಆದರೆ ಕ್ಲಾಸ್ ರೂಮ್ ಆ್ಯಕ್ಷನ್ ರಿಸರ್ಚಲ್ಲಿ ಇದು ನೆನ್ಪಿಟ್ಕೊಳ್ಳಿ ಪದ, ಕ್ಲಾಸ್ ರೂಮ್ ಆ್ಯಕ್ಷನ್ ರಿಸರ್ಚ್ ಅಂತ. ಯಾಕೆ ಅಂದರೆ ನೋಡಿ, ಆ್ಯಕ್ಷನ್ ರಿಸರ್ಚ್ ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಇನ್ ಕೇಸ್ ರಿಸರ್ಚ್ ಮೆಥಡಾಲಜಿಯಲ್ಲಿ ಏನಾದರೂ ಕ್ವಶನ್ ಕೇಳಿದರೆ ನಮಗೆ ಗೊತ್ತಿರಬೇಕು. ಒಂದ್ಸಲಿ ಆ್ಯಕ್ಷನ್ ರಿಸರ್ಚ್ ರಿಲೇಟೆಡ್ಡು ಟೀಚಿಂಗಲ್ಲೂ ಕ್ವಶನ್ ಕೇಳಿದ್ದಾರೆ ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಯೂಶ್ವಲಿ ಸೋಷಲ್ ಪ್ರಾಬ್ಲಮ್ಸ್ ಇದ್ದಾಗ ಅಂಥ ಸಮಯದಲ್ಲಿ ಆ್ಯಕ್ಷನ್ ರಿಸರ್ಚ್ನ ಯೂಸ್ ಮಾಡ್ತಾರೆ ಅನ್ನೋವಂಥದ್ದು ನಮಗೆ ಇಲ್ಲಿ ಗೊತ್ತಾಗ್ತದೆ ಮೀನಿಂಗು. ಪ್ರೋಸೆಸ್ ಅಂತ ಬಂದಾಗ ಪ್ಲ್ಯಾನ್ ಎ, ಆ್ಯಕ್ಷನ್ ಸಿ, ಅಬ್ಸರ್ವ್ ಡಿ, ರಿಫ್ಲೆಕ್ಟ್ ಬಿ, ಫಾಲೋ ಅಪ್ ಇ. A, C, D, B, E. Option C here is the right answer. Next question number 9. Which of the following are the characteristics of adolescent learners? Increased emotionally sensitivity. Yes. High level of self-discipline. No. ನಾವು ಅಡೋಲ್ಸೆಂಟ್ಸ್ ಅಲ್ಲ. ಅಡೋಲ್ಸೆಂಟ್ಸ್ ಅಂದರೆ ಲೈಕ್ ಇದು 13 to 21 ಏಜ್ ಇರ್ತಾರಲ್ಲ ಅಂಥವ್ರು. ಸ್ಟ್ರಾಂಗ್ ನೀಡ್ ಫಾರ್ ಸೋಷಿಯಲ್ ಬಿಲಾಂಗಿಂಗ್. ಎಸ್. ಕಾಗ್ನೇಟಿವ್ ಡೆವಲಪ್ಮೆಂಟ್ ಫಾರ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್. ಎಸ್. ಎಮೋಷ್ನಲ್ ವ್ಯಾಲಿಡಿಟಿ ಬೇಕವರಿಗೆ. ಎಸ್. ಸೊ ಇಲ್ಲಿ ಆನ್ಸರ್ ಇಸ್ ACDE. Question number 10. Classroom management. Classroom management. List match the following. List 1, list 2. Classroom management, collaboration, affective domain, cognitive domain. Affective domain, cognitive domains ಬಗ್ಗೆ ಕ್ವಶನ್ಸು. ಅಫೆಕ್ಟಿವ್ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು ಇಮೋಷನ್ಸ್, ಫೀಲಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರಂತ. ಈಗ ಎಲ್ಲಿ ಎಮೋಷನ್ಸ್ ಅಥವಾ ಫೀಲಿಂಗ್ ಅನ್ನೋ ಪದ ಯೂಸ್ ಮಾಡಿದ್ದಾರೆ ನೋಡಿ. ಆಬ್ಜೆಕ್ಟಿವ್ ಫೋಕಸಿಂಗ್ ಆನ್ ಆಟಿಟ್ಯೂಡ್ಸ್ ಆ್ಯಂಡ್ ಫೀಲಿಂಗ್ಸ್. ದಿಸ್ ಇಸ್ ಅಫೆಕ್ಟಿವ್. ಸಿಗೆ 1 ಆದರೆ ಯಾವುದ್ರಲ್ಲೂ ಸಿಗೆ 1 ಇಲ್ಲಿ ಕೊಟ್ಟೇ ಇಲ್ಲ, ಒಂದರಲ್ಲಿ ಮಾತ್ರ ಕೊಟ್ಟಿದ್ದಾನೆ. ಆಪ್ಷನ್ 1 ಇಸ್ ದ ರೈಟ್ ಒನ್. ಎಗೆ 3 ಅಂತ ಇದ್ದಾನೆ. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಯೂಸ್ ಟು ಮೇಂಟೈನ್ ಹೆಲ್ದಿ ಎನ್ವೈರನ್ಮೆಂಟ್. ಓಕೆ. ಬಿಗೆ 4 ಅಂತ ಇದ್ದಾನೆ. ಕೊಲಾಬ್ರೇಷನ್, ಎ ಫಿಲಾಸಫಿ ಅಬೌಟ್ ಹೌ ಟು ರಿಲೇಟ್ ಅದರ್ಸ್. ಓಕೆ. ಡಿ
reasoning objectives. Cognitive domain is reason, explanation, ಅದು ಕಾಗ್ನೇಟಿವ್ ಡೊಮೈನ್. ABC ಅಫೆಕ್ಟಿವ್, ಬಿಹೇವಿಯರಲ್, ಕಾಗ್ನೇಟಿವ್. ಈ 3 ಡೊಮೈನ್ಸು ನಿಮಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಟೀಚಿಂಗ್ ಆಪ್ಟಿಟ್ಯೂಡ್ ಫಾರ್ KCET ನೆಟ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿ ಅದ್ರಲ್ಲಿ ಸೇವ್ ಮಾಡಿದ್ದೀನಿ. ಯು ಗೈಸ್ ಕ್ಯಾನ್ ಗೋ ಆ್ಯಂಡ್ ವಾಚ್ ಆಲ್ ದ ವಿಡಿಯೋಸ್ ರಿಲೇಟಿಂಗ್ ಟು ದ ಸಬ್ಜೆಕ್ಟ್ಸ್. ಓಕೆ, ಥ್ಯಾಂಕ್ ಯು.